ವಿಜ್ಞಾನವೇ ತನ್ನ ಸರ್ವಸ್ವ ಎಂದು ನಂಬಿದ ಸ್ಟೀಫನ್ ಹಾಕಿಂಗ್ ವೈಜ್ಞಾನಿಕವಾಗಿ ವಿವರಿಸುವ ಸತ್ಯಕ್ಕೂ ಆಧುನಿಕ ಮಾಂತ್ರಿಕರು ಹುಡುಕುತ್ತಾ ಹೊರಟಿರುವ ಸತ್ಯಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಸೊ ಇವರ ಒಟ್ಟು ಉದ್ದೇಶ ಏನು ಅಂದರೆ, ನಮಗೆ ಕಾಣ್ತಿರೋ ಈ ಕಲ್ಚರಲಿ ಡೆವಲಪ್ ಆಗಿರೋ ನಂಬಿಕೆಗಳಿದೆಯಲ್ಲ, ಅಲ್ಲಿರೋ ಟೊಳ್ಳನ್ನು ಹೊಡೆದಾಕೋದು. ವಿಜ್ಞಾನ ಮತ್ತು ಮಾಂತ್ರಿಕತೆ ಎರಡು ವಿಭಿನ್ನ ದಿಕ್ಕುಗಳಲ್ಲಿ ಸಾಗುತ್ತಿದ್ದ ಕಾಲವೊಂದಿತ್ತು. ಆದರೆ ಯಾವಾಗ ಕ್ವಾಂಟಮ್ ಥಿಯರಿ ಪ್ರಚಲಿತವಾಯಿತು, ಆಗ ಆರಂಭವಾಯಿತು ಮತ್ತೊಂದು ವಿಚಿತ್ರ ಮತ್ತು ಅಚ್ಚರಿಯವಾದ ಒಂದು ಪರಿಕಲ್ಪನೆ ಬರ್ತದೆ. ಯಾವುದು ಜ್ಯೂಸ್ನಲ್ಲಿ ಆ ಕಪಾಲದಲ್ಲಿ ಆಳಕ್ಕೋದವರು ಇವತ್ತು ಜ್ಯೂಸ್ ಮಾಡ್ತಿದ್ದಾರಲ್ಲ, ಏನೋ ಶಸ್ತ್ರಾಸ್ತ್ರಗಳಲ್ಲಿ ಎಕ್ಸ್ಪರ್ಟ್ ಆಗಿ ಕೆಲಸಗಳು ಮಾಡ್ತಿದ್ದಾರಲ್ಲ, ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ ಅದು. ಯಾಕೆಂದರೆ ಆ ಹೊಡಿತಿರೋನು ಕೂಡ ನನ್ನಲ್ಲಿದ್ದಾನೆ, ನನ್ನ ಒಂದು ಅಂಗ ಅನ್ನೋದನ್ನು ಅದು ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ತೋರಿಸ್ಕೊಡುತ್ತೆ ನಮಗೆ. ಇವತ್ತು ಈ ಕ್ವಾಂಟಮ್ ಸೈಂಟಿಸ್ಟ್ಗಳು ಹೇಗೆ ಮಾಡ್ತಿದ್ದಾರೋ ಹಾಗೆ ತೋರಿಸ್ಕೊಡ್ತದೆ. ಅದು ಜಗತ್ತಿನ ನಿಗೂಢವನ್ನು ಕುರಿತದ್ದು. ಈ ಜಗತ್ತಿನಲ್ಲಿ ಪವಾಡಗಳು ನಡೆಯುವುದಿಲ್ಲ, ಇಲ್ಲಿರುವುದು ಕೇವಲ ಅಚ್ಚರಿ ಮಾತ್ರ ಎಂದು ನಂಬಿದವರ ಪಂಥ ಇದು. ವಸ್ತು ಮತ್ತು ಚೈತನ್ಯ ಇವತ್ತು ವಿಜ್ಞಾನಕ್ಕೂ ಬೇಕು, ಮಾಂತ್ರಿಕತೆಗೂ ಬೇಕು. ಅಲ್ಲಿ ನಿಮಗೆ ಕಾಣಸಿಗುವ ಮನುಷ್ಯನೇ ಬೇರೆ. ಅವನು ಹುಡುಕುತ್ತಾ ಹೊರಡುವುದು ಶವಗಳನ್ನು. ಸಾಯುವ ಹೊತ್ತಿಗೆ ಮನುಷ್ಯನ ಆಲೋಚನೆಗಳೆಲ್ಲ ಅವನ ಮೂಗಿನ ಬುಡದಲ್ಲಿ ಶೇಖರಗೊಂಡಿರುತ್ತದೆ ಎಂದು ನಂಬಿರುವ ಆಧುನಿಕ ಮಾಂತ್ರಿಕರು ಆ ಶವಗಳನ್ನು ಮುಂದಿಟ್ಟುಕೊಂಡು ಅದರ ಆಲೋಚನೆಗಳನ್ನು ಗ್ರಹಿಸಲು ಯತ್ನಿಸುತ್ತಾರೆ. ನಿನ್ನ ಆಲೋಚನೆಗಳು ಯಾವುದೂ ನಿನ್ನ ಒಳಗಿಲ್ಲ, ಮತ್ತು ನಿನ್ನ ಒಳಗೆ ಸೃಷ್ಟಿ ಮಾಡಿ ನಿನ್ನೊಳಗೆ ಬಂದಿಲ್ಲ. ಅವು ನಿನ್ನ ಮುಂದೆ ಹೋಗ್ತಾ ಇರ್ತವೆ. ಜಸ್ಟ್ ಲೈಕ್ ಆ ಜನಗಳು ಓಡಾಡ್ತಿದ್ರಲ್ಲಿ, ಈ ಜನಗಳೆಲ್ಲ ಓಡಾಡ್ತಿದ್ದಾರಲ್ಲ, ಹಾಗೆಯೇ ಎಲ್ಲ ರೀತಿ ನಿನ್ನ ಹೊರಗಡೆ ಓಡಾಡ್ತಾ ಇದ್ದಾವೆ. ಎಲ್ಲ ಥರ ಆಲೋಚನೆಗಳು ಓಡಾಡ್ತಾ ಇದ್ದಾವೆ. ಈ ಆಲೋಚನೆಗಳಲ್ಲಿ ಹಿಟ್ಲರ್ ಅಂಶನೂ ಇದೆ, ಅವನ ಆಲೋಚನೆಗಳಿದೆ, ಪೈಗಂಬರ ಅಂಶನೂ ಇದೆ, ಗಾಂಧಿ ಅಂಶನೂ ಇದೆ, ಒಳ್ಳೆಯೊಂದು ಇದೆ, ಕೆಟ್ಟೊಂದು ಇದೆ. ಎಲ್ಲ ರೀತಿಯ ಆಲೋಚನೆಗಳು ಓಡಾಡ್ತಾ ಇರ್ತವೆ. ನಿನ್ನ ಒಳಗೆ ಯಾವ ಆಲೋಚನೆ ತೆಗೆದುಕೋಬಹುದು, ನೀನು ಯಾವ ಆಲೋಚನೆ ಹೊರಗಡೆ ಬಿಡ್ತೀಯಾ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ಆ ಹೆಣುಗಳನ್ನ ನೀನು ಯಾವ ಕಾರಣಕ್ಕೆ ನೋಡಬೇಕು ಅಂದರೆ, ಅದರ ಹತ್ತರನೇ ಎಂಡ್ ಆಗ್ತಾ 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 ಉಸಿರು ಶಾಲೋ ಆಗೋದ್ರಿಂದ ಕಡೆಯ ಭಾವನೆಗಳು ಅಲ್ಲೇ ಉಳ್ಕೊಂಬಿಟ್ಟಿರ್ತವೆ, ಆಲೋಚನೆಗಳು. ಆ ಆಲೋಚನೆ ಗ್ರಹಿಸೋಕೆ ಸಾಧ್ಯನಾ ಅಂತ ನೀನು ನೋಡಬೇಕು. ಹಾಗೆ ಗ್ರಹಿಸುವ ಮೂಲಕ ಮತ್ತೊಂದು ನೆಲೆಯನ್ನು ತಲುಪಲು ಯತ್ನಿಸುತ್ತಾರೆ. ವಿಜ್ಞಾನಕ್ಕೆ ಸಾವು ಅಂತಿಮ ಸತ್ಯವಾದರೆ ಮಾಂತ್ರಿಕತೆ ಆರಂಭವಾಗುವುದು ಸಾವಿನೊಂದಿಗೆ. ಹೀಗೆ ಸಾವಿನೊಂದಿಗೆ ಮುಖಾಮುಖಿಯಾಗಲು ಬಂದವರು ಯಾರು ಜಗತ್ತನ್ನು ಬಿಟ್ಟು ಹೊರಟವರಲ್ಲ. ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರುವವರು, ಇಡೀ ವರ್ಷ ಉದ್ಯೋಗದಲ್ಲಿ ತೊಡಗಿಕೊಂಡು ರಜಾದಿನಗಳನ್ನು ಕಳೆಯಲು ಬಂದಿರುವವರು, ತೀರ್ಥಯಾತ್ರೆಗೆ ಹೊರಟಷ್ಟೇ ಸಲೀಸಾಗಿ ಸಾವಿನ ಅಂಗಳಕ್ಕೆ ಬಂದು ಹುಡುಕಾಟ ಮಾಡುವವರು. ಇದು ಹೋಗಬೇಕು ನಮಗೆ ಎರಡೇ ದಾರಿ. ಒಂದು ಈ ಆಧ್ಯಾತ್ಮಿಕ ದಾರಿ, ಈ ದರ್ಗಾಗಳನ್ನು ತೋರಿಸ್ತಿದ್ದಾರೆ ಅಥವಾ ನಿಮ್ಮ ಆಶ್ರಮಗಳು ತೋರಿಸ್ತಿದ್ದಾರೆ. ಆ ದಾರಿಗಳು ಇವತ್ತು ಹೆಚ್ಚೆಚ್ಚು ಸೈಂಟಿಸ್ಟ್ಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ದೊಡ್ಡ ದೊಡ್ಡ ಬಿಸ್ನೆಸ್ಮನ್ಗಳು ವರ್ಷಕ್ಕೆ 1 ತಿಂಗಳು ಕಾಲ ಕಳೀತಿದ್ದಾರೆ ಬಂದು. ಎಂಥ ಕಡೆ ಈ ಹಿಮಾಲಯದಲ್ಲಿ ಅಥವಾ ಆಶ್ರಮಗಳಲ್ಲಿ ಆ ಕಳೀತಿರೋದು, ಇಟ್ ಈಸ್ ಹ್ಯಾವಿಂಗ್ ಪಾಸಿಟಿವ್ ಎಫೆಕ್ಟ್. ಅಂಥವರ ಮಧ್ಯೆ ಶ್ರೀಧರ್ ತಂಡಕ್ಕೆ ಎದುರಾದಾಕೆಯ ಹೆಸರು ಸೋನಿ ಮಾ. ಸ್ನಾನ ಮಾಡಿ ಯಾವುದೋ ಕಾಲ ಆದ ಆ ಮಹಿಳೆ ಅಲ್ಲಿರುವ ಗಂಡಸರ ಮುಂದೆ ನಿರ್ಭೀಡೆಯಿಂದ ನಡೆಯುತ್ತಿದ್ದ ಹಾಗೆ ಅವಳಲ್ಲಿರುವ ಅಗಾಧ ಶಕ್ತಿಯ ಅರಿವಾಗುತ್ತದೆ ಮಾಂತ್ರಿಕತೆಯ ಬೆನ್ನಟ್ಟಿ ಹೋದವರಿಗೆ. ಅವರಲ್ಲೊಬ್ಬ ಆಕೆಯನ್ನ ಕೆಟ್ಟದಾಗಿ ಕರೆಯುತ್ತಾನೆ. ಹಾಗೆ ಕರೆದ ಮರುಕ್ಷಣವೇ ಅವನನ್ನು ಭೀಕರವಾದ ಹೊಟ್ಟೆ ನೋವು ಕಾಡುತ್ತದೆ. ನೋವಿನಲ್ಲಿ ನರಳುತ್ತಾ ಕೂತ ಅವನ ಸಂಕಟ ಕಡಿಮೆಯಾಗೋದು ಆತ ಸೋನಿಮಾಳ ಹತ್ತಿರ ಕ್ಷಮೆ ಕೇಳಿಕೊಂಡ ನಂತರವೇ. ಈ ನೋಡಿದ್ರು ಅವ್ರು ಏನಾದರೂ ಆಗಿರಬಹುದು, ಅವರ ಬದುಕು ಏನಾದರೂ ಇರಬಹುದು. ಇದರ ಮೂಲಕ ಅವ್ರು ಅರ್ಥ ಮಾಡ್ಕೊಳ್ಳದೆ ಆ ಬದುಕನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಸಮೃದ್ಧಿ ಆಗ್ತದೆ. ಇಟ್ ಈಸ್ ಅನದರ್ ವೇ ಆಫ್ ಲುಕಿಂಗ್ ಅಟ್ ಥಿಂಗ್ಸ್. ಮತ್ತು ಹೆಚ್ಚೆಚ್ಚು ಡೀಪ್ ಆಗ್ತದೆ. ಅಷ್ಟಕ್ಕೂ ತಾನೇನು ಮಾಡಿಲ್ಲ ಅನ್ನುತ್ತಾಳೆ ಸೋನಿಮಾ. ಆಕೆ ಏನು ಮಾಡಿರುವುದಿಲ್ಲ ನಿಜ. ಅಲ್ಲಿ ಎಲ್ಲವೂ ತಾನಾಗೆ ನಡೆಯುತ್ತದೆ, ತನ್ನಿಂದ ತಾನೇ ಘಟಿಸುತ್ತದೆ. ವಸ್ತು ಮತ್ತು ಚೈತನ್ಯದ ವಿಚಿತ್ರ ಸಂಯೋಗದಲ್ಲಿ ಘಟನೆಗಳು ನಡೆಯುತ್ತಾ ಹೋಗುತ್ತವೆ. ಅದು ಮಾಂತ್ರಿಕತೆಯ ಮತ್ತೊಂದು ಮುಖ. ಯಾವ ತೋರಿಕೆಯೂ ಇಲ್ಲ, ಯಾವ ಸುಳ್ಳು ಇಲ್ಲದ,
ಯಾವ ಪವಾಡವೂ ಇಲ್ಲದ ವಾಸ್ತವದ ಮುಖ. ಟೊಳ್ಳು ಭಾವನೆ ಇಟ್ಕೊಂಡು ನೀವು ದೇವ್ರನ್ನ ಹುಡ್ಕೋದಕ್ಕೂ ದೇವ್ರು ಸಿಗ್ತಾನೆ. ಆ ಟೊಳ್ಳು ಭಾವನೆಯನ್ನು ಪಕ್ಕಕ್ಕೆ ಸರಿಸಿ ಅವ್ರು ಹೇಳಿದಾಗೆ ಇನ್ನೂ ಕೆಲವು ನಿಯಮಗಳಿರ್ತವೆ. ಆ ಮೆಡಿಟೇಷನ್ ಇರ್ಬೋದು, 40 ದಿನ ಇರಬಹುದು, ಅಥವಾ ಅದೇ ರೀತಿಯಲ್ಲಿ ಈ ಪಕ್ಷ ಅಂತ ಮಾಡ್ತಾರಲ್ಲ, ಪಕ್ಷ ಅಂತ ಮಾಡಿದಾಗ ನನ್ನ ಹಿಂದಿನವ್ರು ನೋಡ್ತಿರಬಹುದು. ಈ ವಿಚಿತ್ರ ಪಂಥದ ವ್ಯವಹಾರ ನಮಗೆ ಅರ್ಥವಾಗಬೇಕಾದರೆ ನಾವು ಪಶ್ಚಿಮ ಬಂಗಾಳದ ಸಾಧಕ ಪರಂಪರೆಯನ್ನು ನೋಡಬೇಕು. ಸ್ಮಶಾನದ ನಡುವೆ ಉರಿಯುತ್ತಿರುವ ಚಿತೆಯ ನಡುವೆ ಸುಶ್ರಾವ್ಯವಾಗಿ ಹಾಡುತ್ತಾ ಜಗತ್ತಿನ ಯಾವ ಪರಿವೆಯೂ ಇಲ್ಲದಂತೆ ಬದುಕುವ ಮಂದಿ ಅಲ್ಲಿದ್ದಾರೆ. ಅವರನ್ನು ಬೌಲ್ಸ್ ಎಂದು ಕರೆಯುತ್ತಾರೆ. ಹದಿನೈದನೇ ಶತಮಾನದಲ್ಲಿ ಬಂಗಾಲದಲ್ಲಿ ಕಾಣಿಸಿಕೊಂಡ ಪಂಥ ಇದು. ಈ ಪಂಥಕ್ಕೆ ಸೇರಿದವರು ಹಾಡುತ್ತಾ ಕಾಲ ಕಳೆಯುವ ಮಂದಿ. ಅವರಿಗೆ ಈ ಜಗತ್ತಿನ ಯಾವ ಜಂಜಡವೂ ಬೇಕಾಗಿಲ್ಲ. ತಾವು ನೊಂದವರೆಂದು ಬೆಂದವರೆಂದು ಕರೆದುಕೊಳ್ಳುವ ಇವರದು ಸದಾ ತಲ್ಲಣಿಸುವ ಮನಸ್ಸು, ಉರಿಯುವ ಕಣ್ಣುಗಳು, ಸಿಟ್ಟಿನಿಂದ ಪ್ರಜ್ವಲಿಸುವ ಹೃದಯ. ಆ ಸಿಟ್ಟು ತಮ್ಮ ಕುರಿತೇ. ಆದರೆ ಅವರ ನೋವುಗಳೆಲ್ಲ ತುಂಬ ಸುಶ್ರಾವ್ಯವಾಗಿ ಅವರ ಹಾಡುಗಳಲ್ಲಿ ಹೊರಹೊಮ್ಮಿವೆ. ಇವತ್ತಿಗೂ ಬೌಲ್ಸ್ ಪಂಥಕ್ಕೆ ಸೇರಿದವರು ಅಲ್ಲಲ್ಲಿ ಸಿಗುತ್ತಾರೆ. ಇಂಥ ಅನೇಕ ಪಂಥಗಳ ನಡುವೆ ನಮಗೆ ಎದುರಾಗುವ ವಿಚಿತ್ರ ಪಂಥ ಆಧುನಿಕ ಮಾಂತ್ರಿಕರು, ಶವಾರಾಧಕರು, ಶವಗಳನ್ನು ಮಾತನಾಡಿಸುವ ಪಣ ತೊಟ್ಟವರು, ಶವಗಳನ್ನು ಮಾತನಾಡಿಸುವುದರಲ್ಲಿ ಸಫಲರಾದವರು. ಅವನು ಒಂದು ಕಡೆ ಹೇಳ್ತಾನೆ, ಯಾಕೆ ಬೇಕು ಈ ಮಾಂತ್ರಿಕತೆ? ಅವನು ಹೇಳೋ ಮಾಂತ್ರಿಕತೆ ಮ್ಯಾಜಿಕ್. ಮ್ಯಾಜಿಕ್ ಅಂದರೆ MAGIC ಅಲ್ಲ, MAGICK. ಆ ಸೀನ ಒತ್ತಾರೆ. ಈ ಮ್ಯಾಜಿಕ್ ಅನ್ನೋದು ಕೈ ಚಳಕ. ಮತ್ತು ಇವ್ರು ಯಾರು ಈ ಮಾಟುಗಳಲ್ಲಿ ಹೋದವರಲ್ಲ, ಇವರು ವಿಚ್ ಕ್ರಾಫ್ಟ್ಗೆ ಹೋದವರಲ್ಲ. ಅದನ್ನು ವಿಚ್ ಕ್ರಾಫ್ಟ್ ಅಂತಾರೆ, ಅದಕ್ಕೆ ಹೋದವರಲ್ಲ. ಇದನ್ನು ಬಳಸಿ ಯಾರನ್ನೋ ಸಾಯಿಸೋದು ಇದು ಮಾಡೋದಲ್ಲ. ಆತ ಇದಕ್ಕೆ ಒಂದು ಡೆಫಿನೇಷನ್ ಕೊಡ್ತಾನೆ. ಮ್ಯಾಜಿಕ್ ಈಸ್ ಅನ್ ಆರ್ಟ್. ಇಟ್ ಈಸ್ ಅನ್ ಆರ್ಟ್, ಇದೊಂದು ಕಲೆ. ಬ್ರಿಂಗಿಂಗ್ ಔಟ್ ದ ಚೇಂಜ್ ಇನ್ ಯುವರ್ ಎನ್ವೈರ್ನಮೆಂಟ್. ನಿನ್ನ ಪರಿಸರದಲ್ಲಿ ಬದಲಾವಣೆಯನ್ನು ತರುವ ಕಲೆ. ಥ್ರೂ ಆ್ಯನ್ ಆ್ಯಕ್ಟ್ ಆಫ್ ವಿಲ್. ಥ್ರೂ ಆ್ಯನ್ ಆ್ಯಕ್ಟ್ ಆಫ್ ವಿಲ್. ವಿಲ್ ಅಂದರೆ ಇಲ್ಲಿ ಸಂಕಲ್ಪ ಶಕ್ತಿ ಅಂತ. ನಿನ್ನ ಸಂಕಲ್ಪ ಶಕ್ತಿಯ ಮೂಲಕ, ನಿನ್ನ ಗ್ರಹಿಕೆಯ ಮೂಲಕ, ನಿನ್ನ ತುಡಿತದ ಮೂಲಕ, ನಿನ್ನ ಎನ್ವೈರ್ನ್ಮೆಂಟ್ನಲ್ಲಿ, ನೀನು ಬದುಕಿರೋ ಪರಿಸರದಲ್ಲಿ, ನಿನ್ನ ಸುತ್ತಲಿನ ಜನಗಳ ಬದುಕಿನಲ್ಲಿ ಮತ್ತು ನಿನ್ನ ಬದುಕಿನಲ್ಲಿ ಒಂದು ಬದಲಾವಣೆ ತರೋ ಒಂದು ಕಲೆ ಇದು. ಆ ಮಾತು ಯಾವುದು? ಶವಗಳ ಜೊತೆ ಯಾವ ಭಾಷೆಯಲ್ಲಿ ಮಾತಾಡಬೇಕು? ಶವಗಳಿಗೆ ಅವು ಅರ್ಥ ಆಗುತ್ತದ? ಅಷ್ಟಕ್ಕೂ ಬೆಂಗಳೂರಿನಿಂದ ಹೊರಟ ಶ್ರೀಧರ್ ತಂಡ ಶವಗಳನ್ನು ಮಾತನಾಡಿಸುವುದರಲ್ಲಿ ಸಫಲವಾಯಿತಾ?